ತೋಟದೊಳಗಡೆ ಹೋಗೋಣ, ಸ್ವಲ್ಪ ಬಕ್ಕೊಂಡು ಹೋಗ್ಬೇಕು. ನನ್ನ ನೈಟಿಗೆ ನನ್ನ ಹೆಂಡತಿ ಆರಾಮಾಗಿ ನಡ್ಕೊಂಡ್ಬರ್ಬೋದು. ನಾನೇನು ಅಷ್ಟು ಕುಳ್ಳಿ ಅಲ್ಲ. ಅಗ್ಲಟ್ಟಿ ರಿವರ್ ರಿಟ್ರೀಟ್ ಅಂತ ಒಂದು ರೆಸಾರ್ಟ್ ಇದೆ. ಕ್ಯಾಮ್ರಾ ಮುಚ್ತಾ ಇದ್ದೀನಿ ನೀವು ಕೈಯಲ್ಲಿ. ಈ ಬಾರ್ಡ್ರ್ ತೋರ್ಸೋಕ್ಕಲ್ಲ, ಇದು ಐಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಹಿಂದೆ ಮುಂದೆ ಚೇಂಜ್ ಮಾಡೋಕ್ಕಾಗಲ್ಲ ಕ್ಯಾಮ್ರಾನ. ಫೋರ್ತ್ ಹಿಂದೆ ಇರೋರು ಹತ್ರ ಹೋಗಿ ರೆಕಾರ್ಡಿಂಗ್ ಮಾಡ್ತವ್ರು. ಏನು ಹೇಳೋಣ, ಅದು ಉಸಿರಾಡ್ದಿರ. ಬಾರ್ 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 ಅದಕ್ಕೂ ಎಣ್ಣೆ ಬಾರ್. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ಒಂದು ಸೂಪರ್ ಆಗಿರೋ ರೆಸಿಪಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಸಕಲೇಶ್ಪುರಕ್ಕೆ ಈಗ ಟೀಮ್ ಜೊತೆ ಬಂದಿಲ್ಲ, ಹರ್ಷ ಯಾರೂ ಬಂದಿಲ್ಲ. ಸೊ ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ನಮ್ಮ ವೈಫ್ ಅವರ ಮಾವ ಅವರ ಅಕ್ಕನ ಮನೆ. ಸೊ ಇವಾಗ ಬಂದಿರೋದು ಜಾಗ ಎಲ್ಲಿ ಅಂದರೆ ಸಕಲೇಶ್ಪುರದಲ್ಲಿ. ಇದು ಅಗಲಟ್ಟಿ ಅಂತ ಊರ ಹೆಸರು. ಸೊ ಇಲ್ಲಿ ನಾರ್ಮಲಾಗಿ ಇಲ್ಲಿಗೆ ಬರ್ತಾ ಇರ್ತೀವಿ ವರ್ಷ ಮನೆ ದೇವರು, ಅವ್ರ ಮನೆ ದೇವರು ವಿಸಿಟ್ ಮಾಡೋದಕ್ಕೆ. ಸೊ ಬೆಟ್ಟದ ಭೈರವೇಶ್ವರ. ಈ ಸಲ 2 ವರ್ಷ ಗ್ಯಾಪ್ ಆಗೋಯ್ತು, ಯಾಕಂದರೆ ನಾವು ಹೋಟ್ಲು ಶುರು ಮಾಡೋದಲ್ಲ, ಹಾಗೆ ಇದರಲ್ಲಿ ಬರೋಕ್ಕಾಗಿಲ್ಲ, ಫುಲ್ ಬ್ಯುಸಿ. ಅದಕ್ಕೋಸ್ಕರ 2 ವರ್ಷ ಆದಮೇಲೆ ಬರ್ತಾಯಿದ್ದೀವಿ. ಒಂದು ವಾರ ಇಲ್ಲೇ ಇರ್ತೀವಿ, ಅಂದರೆ ಇಲ್ಲಿರ್ತೀವಿ ಈ ಊರಲ್ಲಿ. ಇವತ್ತು 2 ದಿವಸ, ಆಮೇಲೆ ನಾಳೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ನಮ್ಮ ಮಾವವ್ರ ಊರು ಆಣ್ಬಾಳ್ ಹತ್ರ ಅಚ್ಚಣೆ ಅಂತ. ಕ್ಯಾಮ್ರಾಮ್ಯಾನ್ ಬಂದು ನನ್ನ ವೈಫ್ ಇವತ್ತು ಬಿಲ್ಸಾರೆ. ಕ್ಯಾಮ್ರಾಮನ್ ಬಂದ್ಬಿಟ್ಟು ಅವಳೆ ಸ್ವಲ್ಪ ಶೇಕಿಕೇನಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಅಲ್ಲೋಗಿ ಅಲ್ಲಿ ಸ್ಟೇ ಮಾಡಿ ಅಲ್ಲೆಲ್ಲ ರಿಲೇಟಿವ್ಸ್ ಮನೆಯೆಲ್ಲ ನೋಡಿಕೊಂಡು ವಾಪಸ್ ಮನೆ ಕಡೆ ಹೋಗೋದು. ಸೊ ಇಲ್ಲಿ ಒಂದು ರೆಸಿಪಿ ವಿಡಿಯೋ ಮಾಡೋಣ ಅಂತ, ಸಖತ್ತಾಗಿ ಮಾಡ್ತಾರೆ ಅಡುಗೆ ಅಂತ ಕೇಳ್ಬಿಟ್ವಿ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಬಂದಾಗ ಮಾಡಿದ್ರು ಕೆಸ ಸೊಪ್ಪಲ್ಲಿ ಸಾರೆಲ್ಲ ಮಾಡಿದರು. ಬಟ್ ಇವಾಗ ಸೀಸನ್ ಅಲ್ಲ, ಸೊ ಅದು ಸಿಗೋಲ್ಲ ಕೆಸ. ಸೊ ಅದಕ್ಕೋಸ್ಕರ ತುಂಬ ಜನ ಕೇಳ್ತಾಯಿದ್ರು ಪೋರ್ಕ್ ರೆಸಿಪಿ ತೋರಿಸಿ ಅಂತ. ಸೊ ಇವಾಗ ಪೋರ್ಕ್ ರೆಸಿಪಿ ಮಾಡ್ತಾಯಿದ್ದೀವಿ. ಸೊ ಅವ್ರು ಮಾಡ್ತಾರೆ, ನಾವು ಶೂಟ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತಾರೆ. ಫ್ರೈ ಮಾಡ್ತಾರೆ. ಸೊ ಅದು ಫ್ರೈ ಮಾಡಿದ್ರೆ ಚೆಂದ, ಸಾರೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಕೂರ್ಗಲ್ಲಿ ಗೊತ್ತಲ್ಲ, ಕೂರ್ಗಲ್ಲಿ ತುಂಬ ಹಿಂದೆ ನಮ್ಮ ಭಜನ್ ಬೋಪಣ್ಣ ಅವ್ರ ಮನೆ, ಅವ್ರ ಅಮ್ಮ ಮಾಡಿದ ರೆಸಿಪಿನ ತೋರಿಸಿದ್ವಿ. ಸೊ ಕೂರ್ಗಲ್ಲಿ ಫೇಮಸ್ಸು, ಅದೊಂದು ರೆಸಿಪಿನೇ ಬೇರೆ ಥರ ಅವ್ರು ಮಾಡೋದು. ಸೊ ಇಲ್ಲಿ ಸಕಲೇಶ್ಪುರದಲ್ಲೂ ತುಂಬ ಎಲ್ಲರೂ ಮಾಡ್ತಾರೆ ಮನೆಗಳಲ್ಲಿ, ಅಲ್ಲಿ ಮಾಡೋ ರೆಸಿಪಿನೇ ಬೇರೆ. ಸೊ ಇಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀವಿ. ನಾವು ಬೆಂಗಳೂರಲ್ಲೆಲ್ಲ ತಿನ್ನಲ್ಲ, ಈ ಥರ ಬಂದಾಗ, ಈ ಕಡೆ ಇಲ್ಲಿಗೆ ಬಂದಾಗ ಮಾತ್ರ ಇವ್ರಲ್ಲಿ ಮಾಡಿಕೊಡ್ತಾರೆ. ಮತ್ತು ಇದಕ್ಕೆ ಹೋದಾಗ ಕೂರ್ಗೆ ಹೋದಾಗ ಮಾತ್ರ ತಿನ್ನೋದು. ನೋಡೋಣ ಬನ್ನಿ ರೆಸಿಪಿ ಹೆಂಗಿದೆ ಅಂತ. ಮತ್ತು ತೋಟದೆಲ್ಲ ಫುಲ್ ಜಲಕ್ಕೆ ನೋಡ್ಕೊಂಬನ್ನಿ. ಈಗ ಒಂದು ದೊಡ್ಡ ಜಾಗದಲ್ಲಿದ್ದೀವಿ. ಮನೆ ಸ್ಟಾರ್ಟಿಂಗ್ ಸಿಗುತ್ತೆ, ಒಳಗೆ ಬಂದರೆ ಈ ಥರ ದೊಡ್ಡ ಜಾಗ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಇಲ್ಲೆಲ್ಲ ಬರೀ ಹುಲ್ಲು ಇಲ್ಲಿ ಒಣಗ್ಸೋಕ್ಕಿಟ್ಟಿರ್ತಾರೆ. ಮತ್ತು ಅಡಿಕೆ ಬೆಳೀತಾರೆ, ಅಡಿಕೆ ಒಣಗ್ಸೋಕ್ಕೆ. ಕಾಫಿ ತೋಟ ಸುತ್ತಲೂ ಕಾಫಿ ಇದೆ, ಅದನ್ನು ಬೆಳೆಸ್ತಾರೆ. ಕಾಫಿ ಕಿತ್ತಾಗ ಅದನ್ನು ಒಣಗಾಕೋಕ್ಕೆ ಜಾಗ ಮಾಡ್ಕೊಂಡಿರ್ತಾರೆ ಮಧ್ಯದಲ್ಲಿ. ಆಮೇಲೆ ಆ ಕಡೆ ಎಲ್ಲನೂ ಗಿಡ ಮರಗಳು, ಕಾಫಿ ತೋಟಗಳು. ಆಮೇಲೆ ಮುಂದೆ ಹೋದರೆ ಸ್ವಲ್ಪ ಒಂದು ಕಾಡು ಬರುತ್ತೆ, ಕಾಡಿಗೆ ಅಟ್ಯಾಚು. ಸೊ ಅದು ಆ ಸೈಡು ಬಾರ್ಡ್ರು, ಅದೆಲ್ಲ ನೋಡ್ಕೊಂಬರೋಣ. ನಮ್ಮ ಕ್ಯಾಮ್ರಾ ವುಮೆನ್ ಸ್ನೇಹ ಗೌಡ ಅವರೇ ಸ್ವಲ್ಪ ತೋರಿಸಿ ಸ್ವಲ್ಪ ನಮ್ಮ ಆಡಿಯನ್ಸ್. ಕ್ಯಾಮ್ರಾ ವುಮೆನ್ನೇ ತೋರಿಸಿಲ್ಲ ಇಷ್ಟೊತ್ತು ಮಾತಾಡ್ಬಿಟ್ಟು. ಸೊ ನಮ್ಮ ಮಡದಿ ಹಾಯ್. ಕಾಫಿ ತೋಟ ಮಧ್ಯ ಮೆಣಸು ಕೂಡ ಹಾಕಿದ್ದಾರೆ. ಕಾಫಿ ಕಿತ್ತಾಯಿತು, ಬೆಳೆ ಹೇಳ್ತಾಯಿದ್ರು. ಸೊ ಮೆಣಸು ಇನ್ನೇನು ನೆಕ್ಸ್ಟು ಇನ್ನು ಹಣ್ಣು ಆಗಬೇಕು. ಇವೆಲ್ಲ ಆ ಕಡೆ ಕಾಣಿಸ್ಬೋದು, ಬೀಜ ಚೆನ್ನಾಗಿ ಬೆಳೆದಿದೆ. ಸೊ ಎಲ್ಲ ಮರಕ್ಕೂ ಹಬ್ಸಿರ್ತಾರೆ, ಮಧ್ಯ ಮರ ಹಾಕಿ. ಇನ್ನೊಂದು ಇದನ್ನು ನಾವು ಹುಡುಕ್ತಾನೆ ಇದ್ವಿ, ಲಾರ್ಜ್ ಕ್ವಾಂಟಿಟಿನಲ್ಲಿ ಬೇಕು ಅಂತ. ಎಲ್ಲೂ ಸಿಕ್ಕಿಲ್ಲ. ನಮ್ಮ ಹೋಟ್ಲಲ್ಲಿ ಒಂದು ಸ್ಪೆಷಲ್ ಡಿಶ್ ಇಂಟ್ರೊಡ್ಯೂಸ್ ಮಾಡೋಣ, ಅದಕ್ಕೆ ಇದೆ ಇಲ್ಲಿ ಕೂರ್ಗು ಮತ್ತು ಈ ಕಡೆ ಸೈಡು ಸಿಗುವಂಥದ್ದು ಮೆಣಸಿನ್ಕಾಯಿನ ಬೆಳೆಸೋಣ ಅಂತ. ಇದು ಗಾಂಧಾರಿ ಮೆಣಸು ನೋಡಿ ಇಲ್ಲಿದೆ. ಇದು ಇದೇ ಥರ ನ್ಯಾಚುರಲ್ಲಾಗಿ ಬೆಳೆಯೋದು, ಬೆಳೆಸೋಕ್ಕಾಗಲ್ಲ, ಇದನ್ನು ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ಚೋಟ್ ಮೆಣಸಿನ್ಕಾಯಿ ಅಂತಾರೆ. ಇಷ್ಟೇ ದಪ್ಪ, ಇನ್ನು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ. ಇದು ಹಣ್ಣು ಆಗ್ಬಿಟ್ಟಿದೆ ಆಲ್ರೆಡಿ. ತಿಂದರೆ ಮಾತ್ರ ಎಷ್ಟು ಖಾರ ಇರುತ್ತೆ ಅಂದರೆ ಫುಲ್ಲು ಸ್ಪೈಸಿ. ಇದು ನೋಡಿ, ಇದು ಹಸಿದು, ಇದಾಗಲೇ ಹಣ್ಣಾಗಿದೆ. ಇದೇ ಬೀಜ ಮಾಡಿಕೊಂಡು ಬೇಕಾದ್ರೆ ಹಾಕ್ಬೋದು, ಬಟ್ ಬೆಳೆಯಲ್ಲ ಇದು. ನಾವು ಟ್ರೈ ಮಾಡಿದ್ರಿ ಬೆಂಗಳೂರಲ್ಲಿ, ನಮ್ಮ ಮನೆಯೆಲ್ಲ ಹಾಕಿ. ಲಾರ್ಜ್ ಕ್ವಾಂಟಿಟಿನಲ್ಲೂ ಸಿಗೋಲ್ಲ ಮಾಡಿಸೋಣ ಅಂದರೆ ಹೋಟ್ಲಲ್ಲೆಲ್ಲ ಅಡುಗೆ. ಸಖತ್ ಒಳ್ಳೆಯದು. ಸೊ ಸಖತ್ ಖಾರ ಇರುತ್ತೆ, ಬಟ್ ಆ ಖಾರ ಒಳ್ಳೆಯದು. ನಾರ್ಮಲ್ ಹಸಿಮೆಣಸಿನ್ಕಾಯಿ ಬರುತ್ತೆ ಗೊತ್ತಾ, ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಇದು ಗ್ಯಾಸ್ಟ್ರಿಕ್ ಆಗಲ್ಲ, ಇದು ಒಳ್ಳೆಯದು, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಟ್ ತುಂಬ ಸ್ಪೈಸಿ, ಚಿಕ್ಕ ಇಷ್ಟೇ ಇದ್ರೆ ಖಾರ ಸಖತ್ತಾಗುತ್ತೆ. ಇದೆಲ್ಲ ಮಧ್ಯ ಗಿಡಗಳು ಅದು ಇದೆ. ಮತ್ತು ಲಾಸ್ಟ್ ಟೈಮ್ ಬಂದಾಗ ಅನಾನಸ್ಸು
ಅನಾನಸ್ಗಳಿತ್ತು ಮಧ್ಯೆಲ್ಲ ಬೆಳೆದಿತ್ತು ಎಷ್ಟೊಂದು. ಈ ಕಡೆ ಸುತ್ತಮುತ್ತ ಅಷ್ಟೇ ಪಕ್ಕ ತೋಟಗಳಲ್ಲಿ ನಾವು ನಡ್ಕೊಂಡು ಹೋದ್ರೆ ಕೆಳಗಡೆ ಅದೊಂದು ರೆಸಾರ್ಟ್ ಇದೆ, ಅಗ್ಲಟ್ಟಿ ರಿವರ್ ರಿಟ್ರೀಟ್ ಅಂತ ಒಂದು ರೆಸಾರ್ಟ್ ಇದೆ, ಪಕ್ಕದಲ್ಲೇ ಇದೆ. ಸೊ ಆಮೇಲೆ ಆ ಕಡೆ ಹೋದರೆ ಅಲ್ಲೊಂದು ಚಿಕ್ಕದಾಗೆ ಇದು ನೀರು ಹರಿಯುತ್ತೆ. ಸೊ ಯಾವಾಗಲೂ ಬಂದಾಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಆಟ ಆಡ್ಕೊಂಡ್ಬರ್ತೀವಿ. ಅದು ವೀಡಿಯೋನ ಫುಟೇಜ್ನು ಹಾಕಿರ್ತೀನಿ ನಾನು. ಸೊ ಅಲ್ಲೆಲ್ಲ ರೋಡಲ್ಲೆಲ್ಲರ ಮನೆ ಮುಂದೆನೂ ಬಾರ್ಡ್ರಲ್ಲಿ ಅನಾನಸ್ಗಳು ಬೆಳೆಸಿರ್ತಾರೆ. ಹಂಗೆ ಹೋಗೋಣ ಮೇಲೆ, ಚೆನ್ನಾಗಿದೆ ಮುಂದೆ ಮೇಲ್ಗಡೆ. ಏನಿದೆ ಬಾ ತೋರ್ಸು. ಹೌದಾ? ಎಲ್ಲಿತ್ತು? ಅಲ್ಲ ಕಚ್ಚುತ್ತಾ? ಇಲ್ಲಿ ಕಾಫಿ ಚೆನ್ನಾಗಿದೆ. ಕಾಫಿ ಎಣ್ಣಾಗಿರೋದು ಒಂದೊಂದು ಬಿಟ್ಬಿಟ್ಟಿದ್ದಾರೆ. ಏನ್ ಗೊತ್ತಾ ಚಗ್ಲಿ ಅಂದ್ರೆ ಕೆಂಪು ಇರುವೆ. ನಾವು ಸಿದ್ದಿ ಅವರ ಅಡುಗೆ ಮಾಡಿದೀವಿ ಗೊತ್ತಾ, ಹಸಿದೆ ತಿನ್ಬಿಟ್ಟಿದ್ದಲ್ಲ ಯಪ್ಪ. ಕೆಂಪಿರುವೆ ಚಟ್ನಿ ಅದು ಇಲ್ಲೂ ಮಾಡ್ತಾರೆ, ಸಕಲೇಶ್ಪುರ ಕಡೆನೂ ತಿಂತಾರೆ, ಕೂರ್ಗಲ್ಲೂ ತಿಂತಾರೆ, ಈ ಕಡೆ ಮಲೆನಾಡು ಕಡೆ ತುಂಬಾ ಕಡೆ ತಿಂತಾರೆ. ಅದು ವಿಚಿತ್ರವಾದ ಡಿಶ್ ಅಲ್ಲ, ತುಂಬಾ ಜನ ತಿಂತಾರೆ, ಎಷ್ಟೊಂದು ನನಗೆ ಗೊತ್ತಿಲ್ಲ ಅಷ್ಟೇನೆ. ಸೊ ಇಲ್ಲೂ ಕೂಡ ಮಾಡ್ತಾರೆ. ಬೆಳಗ್ಗೆ ಕೀಳ್ತಾರೆ, ರಾತ್ರಿ ಇವಾಗ ಮಧ್ಯಾಹ್ನ ಹೊತ್ತೆಲ್ಲ ಕೀಳಕ್ಕೆ ಹೋಗಲ್ಲ, ಅದನ್ನ ಕಚ್ಚುತ್ತೆ ಜಾಸ್ತಿ. ಬೆಳಗ್ಗೆ ಕಿತ್ಬಿಟ್ಟು ಅದನ್ನ ಮಾಡ್ತಾರೆ. ಒಳ್ಳೇದು, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಗೊತ್ತಿಲ್ದಿರೋರಿಗೆ ಇನ್ಫಾರ್ಮೇಶನ್. ಅಲ್ಲಿದೆ ಗೂಡು ಹೊರಗಡೆ, ಅದನ್ನೇ ತೋರಿಸಿದ್ದು, ಅಲ್ಲಿದೆ ನೋಡಿ ಅಂತ. ಓಹೋ, ನಿಂಗೆ ಗೊತ್ತಪ್ಪಿಟ್ಟೆ? ಅವಾಗ್ಲೇ ಹುಟ್ಟಿತ್ತಾ? ಇವರ ತೋಟ ಎಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಎಂಡು ಗೇಟು. ಬಟ್ ಗೇಟ್ ಅಂದರೆ ಫುಲ್ಲು ಕಾಂಪೌಂಡ್ ಏನಿಲ್ಲ, ಸುಮ್ಮನೆ ಬೇಲಿ ಹಾಕಿರ್ತಾರೆ ಅಷ್ಟೇ. ಕೋಲಿಂದು ಗೇಟ್ ಅಡ್ಡ ಹಾಕಿರ್ತಾರೆ. ಅದು ದಾಟಿದ್ರೆ ಅದೆಲ್ಲ ಬೇರೆಯವ್ರದ್ದು ತೋಟ, ಮತ್ತು ಆ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ. ಆಮೇಲೆ ಆನೆಗಳು ಬರ್ತಾವೆ ಇಲ್ಲಿ ಸುತ್ತಮುತ್ತ ಟೈಮಲ್ಲಿ, ಆನೆಗಳು ಬರ್ತಾವಂತೆ. ಕಾಫಿ ನೋಡಿ, ಕಾಫಿ ಬೀಜ ಈ ಥರ ಹಿಂಗೆ ಮಾಡೋಕ್ಕಾಗಲ್ಲ, ಪ್ರೋಸೆಸ್ ಇದೆ ಬೇಜಾನ್. ಬೇಕು, ಸ್ವಲ್ಪ ಕೀಳಬೇಕು, ಆಮೇಲೆ ರೋಸ್ಟ್ ಮಾಡಬೇಕು, ಪುಡಿ ಮಾಡಬೇಕು, ಚಿಕೋರಿ ಮಿಕ್ಸ್ ಮಾಡಬೇಕು. ಏನು ನೀವು ಸಕಲೇಶ್ಪುರದವ್ರಾಗಿ ನಿಮ್ಗೆ ಗೊತ್ತಿಲ್ಲ? ನನಗೆ ಗೊತ್ತು ಅಂತ ಹೇಳಕ್ ಬಂದೆ. ಹಂದಿ ಕಾಡಂದಿ ಬರ್ತಾವಂತೆ. ನಿನ್ನೆ ಬಂದಿದೆ ಇಲ್ಲಿ ಕಾಡಂದಿ. ನಿನ್ನೆ ಕಾಡಂದಿ ಬಂದ್ಬಿಟ್ಟು ಅವ್ರ ತಾತ ಹೇಳ್ತಾ ಇದ್ರು, ಕಾಡಂದಿ ಬಂದ್ಬಿಟ್ಟು ಅಲ್ಲಿ ಗೆಣಸೆಲ್ಲ ಹಾಕಿದ್ರು. ಇಷ್ಟು ದಪ್ಪ ಗೆಣಸನ್ನೆಲ್ಲ ತಿನ್ಕೊಂಡು ಹೊಟ್ಟೋಗ್ಬಿಟ್ಟಿದೆ, ಇಷ್ಟು ದೊಡ್ಡ ಹಳ್ಳ ಮಾಡಿ. ಇಲ್ಲೇ ಅವ್ಳು ಕಣ ತೋರ್ಸೋದ್ವಲ್ಲ, ಜಾಗ ಅಲ್ಲಂತೆ. ದೇವರಿಂದ ಇಲ್ಲ, ಅವರೇ ಗೈಡ್ ಇವಾಗ ನಮ್ಗೆ. ಮುಂದೆ ಇಲ್ಲೇನಿದೆ? ಹಾಯ್ ಅನ್ನಿ ಪಿಟ್ಟೆ, ಹಾಯ್ ಅನ್ನಿ ವಿಡಿಯೋಗೆ. ತೋಟ ತೋರ್ಸ್ ಬಾ. ಇದು ಸಿಂಪಲ್ ಆದ ಟೂರು ಕಾಫಿ ತೋಟದ್ದು. ಹೊರಗಡೆ ಎಲ್ಲ ಹೋಗ್ಬೋದು, ಬಟ್ ಆಗಲ್ಲ ಇವಾಗ. ಈಗ ಫಸ್ಟು ಅಡುಗೆ ತೋರ್ಸಕ್ಕೆ ಹೋಗ್ಬೇಕು, ವಾಪಸ್ ಹೋಗೋಣ. ಈ ಬಾರ್ಡ್ರ್ ತೋರ್ಸೋಕ್ಕಾಗಲ್ಲ. ಇದು ಐಫೋನಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಡಬ್ಬಾ ಫೋನು. ಸಡನ್ನಾಗಿ ಹಿಂದೆ ಮುಂದೆ ಚೇಂಜ್ ಮಾಡೋಕ್ಕಾಗಲ್ಲ ಕ್ಯಾಮ್ರಾನ. ಬನ್ನಿ ಬೇಗ ಬನ್ನಿ. ಜಗಲಿ ಕಟ್ಟೆ ಮೇಲೆ ಕೂತ್ಕೊಳ್ಳೋದೇ ಒಂಥರ ಮಜಾ. ಈ ಕಡೆ ತಣ್ಣಗಿದೆ, ಆ ಕಡೆ ಫುಲ್ ಬಿಸಿಲು. ಸಕಲೇಶ್ಪುರದಲ್ಲಿ ಇವಾಗ ಈ ಟೈಮಲ್ಲಿ ಮಧ್ಯಾಹ್ನ ಹೊತ್ತು ಫುಲ್, ಸಂಜೆ ಹೊತ್ತು ಫುಲ್ ಚಳಿ, ರಾತ್ರಿ ಹಂಗೆ ಚಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ತೋಟ ಸುತ್ಕೊಂಡು ಬರೋ ಅಷ್ಟೊತ್ತಲ್ಲಿ ಇಲ್ಲಿ ಆಲ್ರೆಡಿ ಇದು ಸ್ವಲ್ಪ ಬೇಯಿಸ್ಕೊಂಬಿಟ್ಟಿದ್ರು ಪೋರ್ಕ್ನ. ಏನೇನು ಹಾಕಿದ್ರು ಗೊತ್ತಾ? ಈರುಳ್ಳಿ ಮತ್ತು ಉಪ್ಪು, ಅರಿಶಿನ,
ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮತ್ತು ಮೆಣಸಿನ್ಕಾಯಿ ಹಾಕಿ ಆಮೇಲೆ ಪೋರ್ಕ್ನ ಹಾಕ್ಕೊಂಡು ಬೇಯಕ್ಕಿಟ್ಟಿದ್ರು. ಸ್ವಲ್ಪ ನೀರು ಹಾಕಿ ಅದು ಬೇಯ್ತಾಯಿತ್ತು. ಎಣ್ಣೆ ಹಾಕಿರಲಿಲ್ಲ, ಯಾಕಂದರೆ ಅದು ಚರ್ಬಿ ಇರುತ್ತಲ್ಲ ಅದೆಲ್ಲ ಎಣ್ಣೆ ಬಿಟ್ಕೊಳುತ್ತೆ. ಸೊ ಹಂಗೆ ಹಾಕ್ಬಿಟ್ಟು ಹುರ್ಕೊಂಡಿದ್ರು, ಬೇಯಿಸ್ತಾಯಿದ್ರು. ಸೊ ನಾವು ಬಂದಮೇಲೆ ಮೇಯ್ನ್ ಇಂಗ್ರೀಡಿಯೆಂಟಲ್ಲಿ ಏನು ಮಾಡ್ತಾರೆ ಅಂದರೆ ಸಾಂಬಾರು ಪುಡಿ. ಅವ್ರ ಮನೆಗೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಸಾಂಬಾರು ಪುಡಿ ಮಾಡ್ಕೊಂಡಿರ್ತಾರೆ. ಆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಚೆನ್ನಾಗಿ ಹುರ್ಕೊತಾರೆ. ಅದೆಲ್ಲ ಹಿಟ್ಟಿಗೆ ಬ್ಲ್ಯಾಕ್ ಕಲರ್ ಕನ್ವರ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದನ್ನು ಹಾಕ್ಕೊಂಡ್ರೆ ಮುಗ್ದೋಯ್ತು, ಅಷ್ಟೇ ರೆಸಿಪಿ. ಸೊ ಸಿಂಪಲ್, ಯಾರು ಬೇಕಾದ್ರೆ ಮಾಡ್ಕೊಬೋದು, ಫ್ರೈ ಅಲ್ಲ. ಆಮೇಲೆ ಡ್ರೈ ಅದನ್ನು ಪುಡಿ ಹಾಕಿದ್ಮೇಲೆ ಡ್ರೈ ಆಗುತ್ತೆ. ಸೊ ಆ ಥರ ಈಗ ಅದನ್ನು ಮಾಡ್ತಾಯಿದ್ದಾರೆ, ಅದು ಬೇಯಕ್ಕಿಟ್ಟಿದ್ದಾರೆ. ಅದು ಸ್ವಲ್ಪ ಬೆಂದಾದಮೇಲೆ ಆ ಪುಡಿ ಎಲ್ಲ ಹಾಕ್ಕೊತಾರೆ. ಆ ಪುಡಿನೂ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಹೆಂಗೆ ಅಂದರೆ ಈಗ ಕೂರು ಕಡೆ ಬ್ಲ್ಯಾಕ್ ಪೌಡ್ರ್ ಮಾಡ್ಕೊತಾರೆ. ಸೊ ಇದೇ ಥರ ಎಲ್ಲನೂ ಪದಾರ್ಥ ಹಾಕ್ಕೊಂಡು ಹುರ್ಕೊತಾರೆ, ಕಪ್ಪು ಮಾಡ್ತಾರೆ. ಅದು ನಾವು ವೀಡಿಯೋ ಮಾಡಿದ್ವಿ. ಸೊ ಅದೇ ಥರನೇ ಇದು ಅಷ್ಟು ತುಂಬ ಕಪ್ಪು ಬರಲ್ಲ, ಇದು ರೆಡ್ಡಿಶ್ ಕಲರ್ ಬರುತ್ತೆ. ಸೊ ಇವಾಗ ಅದು ಸ್ವಲ್ಪ ಬೆಂದಾದ್ಮೇಲೆ ಆ ಪುಡಿ ಹಾಕ್ತಾರಲ್ಲ ಆ ಪ್ರೊಸೆಸ್ಸು. ಆಮೇಲೆ ಹಂಗೆ ಅವ್ರನ್ನ ಮಾತಾಡ್ಸೋಣ. ಇದು ಹಂಗೆ ಸುಮ್ಮನೆ ಬೇಯಿಸ್ಕೊಳೋದ ಈಗ? ಏನು ಹಾಕಿಲ್ವಾ ಇದಕ್ಕೆ? ಎಲ್ಲ ಹಾಕಿದೆ. ಖಾರ ಪುಡಿ, ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಷ್ಟೇ. ಮತ್ತೆ ಎಲ್ಲ ಹಾಕಿ ಏನೇನು ಹಾಕಿದ್ದೀರಾ ಅದಕ್ಕೆ? ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ನೀರುಳ್ಳಿ, ಉಪ್ಪು ಹಾಕಿದ್ದೀರಾ? ಆಲ್ರೆಡಿ ಬೇಯ್ತಾ ಇದೆ. ಇನ್ನೊಂದು ನಿಮಿಷ. ಇದು ಫ್ರೈ ಅಲ್ಲ ಮಾಡ್ತಾರದು? ಫ್ರೈ ಮಾಡ್ತಾರೆ. ಇದರಲ್ಲಿ ಏನೇನಿದೆ ಪುಡಿನಲ್ಲಿ? ಇದು ಸಾಂಬಾರು ಪುಡಿ ಮತ್ತು ಖಾರ ಪುಡಿ, ಸಾಂಬಾರು ಪುಡಿ. ಇದು ಹುರ್ಕೊಂಡಿದ್ದೀರಲ್ಲ? ಹುರ್ಕೊಂಡಿರೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಲಾಸ್ಟಲ್ಲಿ ಹಾಕಿ ಇದು ಹಾಕ್ಬಿಟ್ರೆ ಮುಗ್ದೋಯ್ತಲ್ಲ? ಅದು ಹಾಕ್ಬಿಟ್ಟು ಸಾಂಬಾರು ಸೊಪ್ಪು ಹಾಕ್ಬಿಟ್ರೆ. ಸೊ ಸಿಂಪಲ್ ಆದ ರೆಸಿಪಿ, ಯಾರು ಬೇಕಾದ್ರೆ ಮಾಡ್ಬೋದು. ಇದೇನು ಅಡುಗೆ ಎಲ್ಲ ಇದು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಈ ಜಾಗ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಸ್ಪಾಟ್. ಇವ್ರ ಫೇವ್ರೆಟ್ ಸ್ಪಾಟ್. 7 ಗಂಟೆ ಮೇಲೆ ಮಳೆ ಬಂದರೂ ನಾವು ಇಲ್ಲೇ ಕೂರೋದು, ಏನು ಬಂದರೂ ಇಲ್ಲೇ ಕೂರೋದು. ಸಗದಾಗಿದೆ. ಅದೇ ಒಂದು ಅನ್ನ ದೊಡ್ಡ ಮಾಡೋದು ಅಷ್ಟೇ, ಬಾಕಿ ಎಲ್ಲ ಗ್ಯಾಸ್ ಮಾಡ್ತೀವಿ. ಇದು ನಾನ್ ವೆಜ್ ಪ್ಲೇಸ್. ನಾನ್ ವೆಜ್ ಅನ್ನ ಮಾಡ್ತೀವಿ. ಬಿಸಿ ನೀರು ಎಷ್ಟು ಕಾಯ್ತೀವಿ ಅಷ್ಟೇ. ಚಿಕನ್ನು, ಕಾಫಿ, ಟೀ, ಹಾಲು ಎಲ್ಲ ಒಳಗೆ. ಇವ್ರು ನಮ್ಮ ಮಾವ ಸುಮಣ್ಣ ಅಂಕಲ್. ಇಲ್ಲಿ ಮಾತ್ರ ಅಡುಗೆ ಮಾಡೋದು. ಇದು ಕೆಂಡ ಹಂಗೆ ಉರಿತಾ ಇರುತ್ತೆ. ಚಳಿಗಾಲದಲ್ಲಿ ಇದು ಯಾವಾಗಲೂ ಅಂಟಿರ್ತೀರಲ್ಲ? ಯಾವಾಗಲೂ ಅಂಟಿರ್ತೀವಿ. ಮಳೆಗಾಲದಲ್ಲಿ ಗದ್ದೆ ಕೆಲಸ ಎಲ್ಲ ಮಾಡ್ಕೊತಿರ್ತೀವಲ್ಲ, ತೋಟದಲ್ಲಿ ಮಾಡ್ತೀವಿ. ಬಂದು ಇಲ್ಲಿ 1 ಗಂಟೆ ಚಳಿ ಕಾಯಿಸ್ಕೊಂಡು ಆಮೇಲೆ ಮತ್ತೆ ಊಳಂತೂ ಈ ಕಡೆ ಇಲ್ಲಿ ಬಂದ್ಬಿಟ್ರೆ ಅಲ್ಲೇ ಕೂತೈತಲ್ಲ, ಬರೋದೆಲ್ಲ ಒಳಗಡೆ. ಆಮೇಲೆ ಅವ್ರ ಅಪ್ಪನೂ ಅಷ್ಟೇ. ಇದು ಯಾಕೆ ಗೊತ್ತಾ, ಅಲ್ಲಿ ಒಳಗಡೆ ಎಲ್ಲ ಹೊಗೆ ಆಗುತ್ತೆ, ಮನೆಯೆಲ್ಲ ಹೊಗೆ ಕಟ್ಟುತ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಅಡುಗೆ ಬೆಂಕಿ ಒಲೆ ಇದು ಮಾಡಿದ್ವಿ. ಬೆಂಗಳೂರಲ್ಲೆಲ್ಲ ಇದು ನೋಡಕ್ ಆಗಲ್ಲ. ಎಲ್ಲಿ ಸಿಗುತ್ತೆ ನಿಮ್ಗೆ? ಈ ಹೊಲ ಎಲ್ಲಿ ಸಿಗುತ್ತೆ? ಸಿಗೋದೇ ಇಲ್ಲ, ಆಗೋದೇ ಇಲ್ಲ. ಸೌದೆ. ಅದಕ್ಕೆ ಇಲ್ಲೊಂಥರ ಖುಷಿ ಬರಕ್ಕೆ. ಚಳಿ ಆದ್ರೆ ನೀವೇನ್ ಮಾಡ್ತೀರಿ? ಸಾಯಂಕಾಲ ಏನು ಮಾಡಕ್ಕಾಗಲ್ಲ, ಹೊಚ್ಕೊಂಡ್ ಮಲಿಕೋಬೇಕಷ್ಟೇ. ಸ್ವೆಟರು. ಹೋಗಿ ತಿಂದೇ ಇರೋರು ಹತ್ರ ಹೋಗಿ ರೆಕಾರ್ಡಿಂಗ್ ಮಾಡ್ತಾವ್ರು. ಏನು ಹೇಳೋದು, ಅದು ಉಸಿರಾಡ್ದಿರ. ಇದು ಎಳ್ಳಿಕಾಯಿ ಅಲ್ಲ? ಎಳ್ಳಿಕಾಯಿ ಹಾಕಿದ್ರು ಆಗುತ್ತೆ, ನಿಂಬೆಕಾಯಿ ಹಾಕಿದ್ರು ಆಗುತ್ತೆ. ಇವೆರಡು ಹುಳಿ ಇದಕ್ಕೆ ಹೇಳಿದ್ದು. ಮಸಾಲೆಗೆ ನೀರು ಹಾಕೊಂಡು ಕಲ್ಸ್ಕೊಬೇಕಾ? ಸ್ವಲ್ಪ ಗಂಟಾಗಲ್ಲ ಅಂತ. ಗಂಟೆ ಅಲ್ಲಿ ಹಾಕ್ಬಿಟ್ರೆ ಹಂಗೆ ಪುಡಿ ಹಾಕ್ಬಿಟ್ರೆ ಗಂಟೆ ಆಗುತ್ತೆ ಅದು. ಇದು ಸಾಂಬಾರು ಪುಡಿನೂ ನೀವೇ ಮಾಡ್ಕೊಳೋದ? ಫುಲ್ ಕಲರ್ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಹಾಕಿದ್ರೆ ಆಯ್ತು. ಅದು ಲಾಸ್ಟಲ್ಲಿ ಹಾಕೋದು. ಹಂಗೆ ಕಲರ್ ಚೇಂಜ್ ಆಗೋಯ್ತು, ಕೆಂಪು ಕಲರ್. ಅದೆಲ್ಲ ಎಣ್ಣೆ ಬಿಡ್ತಾ ಇದೆಯಲ್ಲ, ಅದು ಎಣ್ಣೆ ಹಾಕೇ ಇಲ್ಲ. ಎಣ್ಣೆ ಹಾಕಿಲ್ಲ, ಅದ್ರದ್ದು ಎಣ್ಣೆ ಇದು ಕರಗಿ ಕರಗಿ ಇದೆಯಲ್ಲ ಇದು ಬಾರು ಬಾರಿ ಹಂಗಿದೆ.
ಬಾಯಿಗೆ ಗೊತ್ತಾಗ ಇಲ್ಲಪ್ಪ ನಮಗೆ ಚಿಕನಲ್ಲಿ ಮಾತ್ರ ಒಂದ್ಸತಿ ಒಂದು 2 ಪೀಸ್ ತಿಂದು ನೋಡು, ಹ್ಮ್ ಆಮೇಲೆ ಒಂದು ದಿವಸ ಎಷ್ಟೇ ಹೀಟ್ ಆಗಿದ್ರು ಎಲ್ಲ ಮಂಗ ಮಾಯ ಆಗುತ್ತೆ. ಹ್ಮ್ ಎಷ್ಟು ಎಣ್ಣೆ ಬಿಟ್ಕೊಂತೀನಿ ಚಿಕ್ಕರು ಚರ್ಬಿ ಕರಿಗೆ. ಈಗ ಫೈನಲ್ ಆಗಿ ಸೊಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಒಂದು ತಿರುಗಿಸ್ಬಿಟ್ರೆ ಮುಗೀತಲ್ಲ. ಒಂದು ಸ್ವಲ್ಪ ಒಂದು ನಿಮಿಷ ಹಾಗೆ ಇಡಿ. ಆಮೇಲೆ ತಿರುಗಿಸ್ಬಿಟ್ಟು ಇಳಿಸ್ಬಿಡೋದು. ರೆಡಿಯಾಗಿದೆ. ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಹೇಗಿದೆ ಟೇಸ್ಟ್ ನೋಡಿ ಹೇಳಿ. ನೀನು ಮಾಡಿದ್ದಾ? ಅಲ್ಲ, ನಮ್ಮ ಮಾವ. ಚೆನ್ನಾಗಿದೆ, ಕರೆಕ್ಟಾಗಿದೆ. ಹುಳಿ ಚೆನ್ನಾಗಿದೆ. ಅದು ಎಳ್ಳಿಕಾಯಿದು ಜ್ಯೂಸ್ ಹಾಕಿದ ಆಮೇಲೆ ಮೇಯ್ನಾಗಿ ತಿನ್ಬೇಕಾದ್ರೆ ಏನು ಇದು ಏನದು? ಬಾರ್ ಪಾರ್ ಬಾರ್ ಪಾರ್ ಬಾರ್ ಅದಕ್ಕೂ ಎಣ್ಣೆ ಬಾರು. ಎಣ್ಣೆ ಬರಲ್ಲ, ಇದು ಪೋರ್ಕ್ ಬಾರ್. ಚರ್ಬಿ ಮಟ್ಟಂದು ತೆಳುಗು ಬರುತ್ತೆ, ಇದು ದಪ್ಪವಾದ ಚರ್ಬಿ, ಸ್ವಲ್ಪ ಮಾಂಸ ಕೆಳಗೆ ಅಂಟ್ಕೊಂಡಿರುತ್ತೆ. ನೀನು ತಿನ್ನಲ್ವಾ? ತಿನ್ನೆ ಬಿಟ್ಟೆ, ಕೈ ತೊಳ್ಕೊಂಬರ್ತೀನಿ. ಚೆನ್ನಾಗಿದೆ. ಈಗ ನೆಕ್ಸ್ಟು ಅನ್ನ ಹಾಕ್ಸ್ಕೊಂಡು ಬ್ಯಾಟಿಂಗ್ ಮಾಡೋಣ. ಚಿಕನ್ ರೆಡಿ ಆಗ್ತದೆ. ತಿಂದು ಹೆಂಗಿದೆ ಹೇಳಮ್ಮ, ಹೇಳು. ಚೆನ್ನಾಗಿದೆ. ಇನ್ನೂ ಚಿಕನ್ ಡಿಶಸ್ ಎಲ್ಲ ರೆಡಿ ಆಗ್ತದೆ. ಚಿಕನ್ ಸಾರು ಫ್ರೈ ಮಾಡ್ತಾ ಇದ್ದಾರೆ. ಇದು ಒಳಗಡೆ ಎತ್ಕೊಂಡು ಹೋಗಿಲ್ಲ, ಇಲ್ಲ ಹಿಂದುಗಡೆ ಹಿತ್ತಲಲ್ಲಿ ಕೂತ್ಕೊಂಡು ತಿನ್ನೋದು. ಸೊ ಅನ್ನ ಹಾಕ್ಸ್ಕೊಂಡು